ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿಯೈ ನಮೋ ನಮಃ. ವೇದ ವೇದಂಗ ವೇದಾಂತ ವಿದ್ಯಾಸ್ಥಾನ ಬಿಯೋಚ. ಎಲ್ಲ ಜ್ಯೋತಿಷ್ಯ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ನಾವು ಕುಂಭರಾಶಿಯವರ ದಿನ ಭವಿಷ್ಯವನ್ನು ನೋಡೋಣ. 23/6/2026 ಮಂಗಳವಾರ, ನವಮಿ ತಿಥಿ, ದಶಮಿ ತಿಥಿ, ಹಸ್ತ ನಕ್ಷತ್ರ, ಚಿತ್ತ ನಕ್ಷತ್ರ, ವರ್ಯಾನ್ ಯೋಗ, ಪರಿಘ ಯೋಗ ಸಂಯೋಜನೆಗೊಂಡಿರುವಂಥ ಈ ದಿನದಲ್ಲಿ ನವಮಿ ತಿಥಿಯ ಧರ್ಮಬಲ, ದಶಮಿ ತಿಥಿಯ ಕಾರ್ಯಸಿದ್ಧಿ, ಹಸ್ತ ನಕ್ಷತ್ರದ ಕಾರ್ಯ ನೈಪುಣ್ಯತೆ, ಚಿತ್ತಾ ನಕ್ಷತ್ರದ ಸೃಜನಶೀಲತೆ, ವರ್ಯಾನ್ ಯೋಗದ ಗೌರವ ಮತ್ತು ಜನಪ್ರಿಯತೆ ಹಾಗೂ ಪರಿಘ ಯೋಗದ ಸವಾಲುಗಳನ್ನು ಮೀರಿ ಮುನ್ನಡೆಯುವಂಥ ಶಕ್ತಿ ನಿಮ್ಮ ದಿನವನ್ನು ಪ್ರಭಾವಿಸುತ್ತದೆ. ಈ ದಿನ ದೂರದೃಷ್ಟಿ, ಜ್ಞಾನ ಮತ್ತು ತಾಳ್ಮೆಯಿಂದ ಕಾರ್ಯನಿರ್ವಹಿಸಿದರೆ ಗಮನಾರ್ಹ ಯಶಸ್ಸು ದೊರೆಯಲಿದೆ. ಈ ದಿನದ ಗ್ರಹ ಪ್ರಭಾವವನ್ನು ನೋಡೋದಾದರೆ, ಕುಂಭರಾಶಿ ಅಧಿಪತಿಯಾದಂಥ ಶನಿಯ ಪ್ರಭಾವದಿಂದ ಇಂದು ಯೋಜನಾ ಸಾಮರ್ಥ್ಯ, ಜವಾಬ್ದಾರಿ ಮತ್ತು ಕಾರ್ಯಶಿಸ್ತು ಹೆಚ್ಚಾಗುತ್ತದೆ. ಹೊಸ ಅವಕಾಶಗಳ ಬಗ್ಗೆ ಸ್ಪಷ್ಟತೆ ದೊರೆಯುತ್ತದೆ. ಉದ್ಯೋಗ ಮತ್ತು ವೃತ್ತಿಯಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಹೆಸರು ಮತ್ತು ಹಿರಿಯರಿಂದ ಸಹಕಾರ ಲಭ್ಯವಾಗ್ತದೆ. ಮುಖ್ಯವಾದಂಥ ಸೂಚನೆ: ದೀರ್ಘಕಾಲೀನ ಗುರಿಗಳನ್ನು ಗಮನದಲ್ಲಿಟ್ಟುಕೊಂಡು ನಿರ್ಧಾರಗಳನ್ನು ಕೈಗೊಳ್ಳಿ. ನವಮಿ ತಿಥಿ, ದಶಮಿ ತಿಥಿಗಳ ಪ್ರಭಾವದಿಂದ ಈ ದಿನ ನವಮಿ ತಿಥಿಯಿಂದ ಧರ್ಮ ಕಾರ್ಯಗಳಿಗೆ ಶುಭ ಫಲ ದೊರೆಯುವಂಥದ್ದು, ಗುರುಗಳ ಆಶೀರ್ವಾದ ಲಭ್ಯವಾಗುವಂಥದ್ದು, ಪುಣ್ಯ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುವಂಥದ್ದು. ದಶಮಿ ತಿಥಿಯ ಪ್ರಭಾವದಿಂದ ಕಾರ್ಯಸಿದ್ಧಿ ಮತ್ತು ವಿಜಯ ಲಭ್ಯವಾಗುವಂಥದ್ದು, ವೃತ್ತಿ ಕ್ಷೇತ್ರದಲ್ಲಿ ಸಾಧನೆ ಮಾಡುವಂಥದ್ದು, ಸಮಾಜದಲ್ಲಿ ಗೌರವ ಹೆಚ್ಚಾಗುವಂಥದ್ದು. ಈ ದಿನ ಮಹತ್ವದ ಕಾರ್ಯಗಳನ್ನು ಪೂರ್ಣಗೊಳಿಸಲು ಉತ್ತಮ ದಿನವಾಗಿರುತ್ತದೆ. ಹೊಸ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸುವಿರಿ. ಹಸ್ತ ನಕ್ಷತ್ರದ ಪ್ರಭಾವ ಇರುವುದರಿಂದ ಕಾರ್ಯನೈಪುಣ್ಯತೆ ಮತ್ತು ಕೌಶಲ್ಯ ಹೆಚ್ಚಾಗುತ್ತದೆ. ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಕಂಡುಹಿಡಿಯುವ ಶಕ್ತಿ ಬರ್ತದೆ. ಬುದ್ಧಿವಂತಿಕೆಯಿಂದ ಕಾರ್ಯನಿರ್ವಹಿಸುವ ಸಾಮರ್ಥ್ಯ ಹೆಚ್ಚಾಗ್ತದೆ. ಈ ದಿನ ನಿಮ್ಮ ಕ್ಷೇತ್ರಗಳಲ್ಲಿ ಉತ್ತಮ ಪ್ರತಿಕ್ರಿಯೆ ದೊರೆಯುತ್ತದೆ. ಹೊಸ ಕೌಶಲ್ಯಗಳನ್ನು ಕಲಿಯಲು ಉತ್ತಮ ಸಮಯ ಇದಾಗಿರುತ್ತೆ. ಚಿತ್ತಾ ನಕ್ಷತ್ರದ ಪ್ರಭಾವ ಇರೋದರಿಂದ ಸೃಜನಶೀಲತೆ ಮತ್ತು ಹೊಸತನವನ್ನು ಕಾಣ್ತೀರಿ. ಆಕರ್ಷಕ ವ್ಯಕ್ತಿತ್ವ ಲಭ್ಯವಾಗ್ತದೆ. ಸಾರ್ವಜನಿಕ ಕ್ಷೇತ್ರದಲ್ಲಿ ಗಮನ ಸೆಳೆಯುವ ಅವಕಾಶ ನಿಮಗೆ ದೊರೆಯುತ್ತದೆ. ಹೊಸ ಯೋಜನೆಗಳು ಜನಪ್ರಿಯತೆ ಪಡೆಯಬಹುದು. ನಿಮ್ಮ ಕಾರ್ಯಗಳಲ್ಲಿ ಮೆಚ್ಚುಗೆ ದೊರೆಯಬಹುದು. ವರ್ಯಾನ್ ಯೋಗದ ಪ್ರಭಾವ ಇರೋದರಿಂದ ಗೌರವ ಮತ್ತು ಜನಪ್ರಿಯತೆ ಹೆಚ್ಚಾಗಲಿದೆ. ಪ್ರಮುಖ ವ್ಯಕ್ತಿಗಳ ಸಂಪರ್ಕವನ್ನು ಕಾಣ್ತೀರಿ. ಸಮಾಜದಲ್ಲಿ ಉತ್ತಮ ಹೆಸರನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಆದ್ದರಿಂದ ನಿಮ್ಮ ಜ್ಞಾನ ಮತ್ತು ಅನುಭವಕ್ಕೆ ಮೌಲ್ಯ ಸಿಗಬಹುದು. ಸಾರ್ವಜನಿಕ ಕಾರ್ಯಗಳಲ್ಲಿ ಯಶಸ್ಸು ದೊರೆಯಬಹುದು. ಪರಿಘ ಯೋಗದ ಪ್ರಭಾವ ಇರೋದರಿಂದ ಕೆಲವು ಅಡೆತಡೆಗಳು ಅಥವಾ ವಿಳಂಬವನ್ನು ಕಾಣ್ತೀರಿ. ಹಣಕಾಸಿನ ವ್ಯವಹಾರದಲ್ಲಿ ಎಚ್ಚರಿಕೆ ವಹಿಸಿ. ದಾಖಲೆಗಳನ್ನು ಪರಿಶೀಲಿಸದೆ ಯಾವುದೇ ಕಾರಣಕ್ಕೆ ಒಪ್ಪಿಕೊಳ್ಳಬೇಡಿ. ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ತಾಳ್ಮೆಯಿಂದ ನಡೆದುಕೊಂಡರೆ ಅಡೆತಡೆಗಳು ದೂರವಾಗ್ತದೆ. ಸವಾಲುಗಳು ನಿಮ್ಮ ಅನುಭವವನ್ನು ಹೆಚ್ಚಿಸುತ್ತವೆ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಉದ್ಯೋಗದಲ್ಲಿರುವಂಥವ್ರಿಗೆ ಹೊಸ ಅವಕಾಶಗಳು ಅಥವಾ ಹೊಸ ಜವಾಬ್ದಾರಿಗಳು ದೊರೆಯುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಶಿಕ್ಷಕರು, ಸಂಶೋಧಕರು, ತಂತ್ರಜ್ಞಾನ ತಜ್ಞರು, ಯೂಟ್ಯೂಬರ್ಗಳು ಮತ್ತು ಆನ್ಲೈನ್ ತರಬೇತುದಾರರಿಗೆ ಈ ದಿನ ಅತ್ಯುತ್ತಮವಾದಂಥ ದಿನ ಆಗಿರ್ತದೆ. ಬಿಸ್ನೆಸ್ ಮಾಡುವಂಥವ್ರಿಗೆ ಹಳೆಯ ಗ್ರಾಹಕರಿಂದ ಅನುಕೂಲ ಉಂಟಾಗ್ತದೆ. ವ್ಯಾಪಾರದಲ್ಲಿ ಸ್ಥಿರವಾದಂಥ ಬೆಳವಣಿಗೆ ಎದ್ದು ಕಾಣ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಹೊಸ ಪಾಲುಗಾರಿಕೆಗಳನ್ನು ಮಾಡೋದಾದರೆ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡುವಂಥದ್ದು ಅತ್ಯಗತ್ಯ. ಧನದ ಲಾಭದ ಸೂಚನೆ ಈ ದಿನ ಕಾಣಿಸ್ತಾ ಇದೆ. ಬಾಕಿ ಹಣ ವಾಪಸ್ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಆದರೆ ಹೂಡಿಕೆ ಮಾಡೋದಾದರೆ ನೀವು ಜಾಗ್ರತೆಯಿಂದ ಮಾಡಿ, ಅಥವಾ ಈ ದಿನ ಹೂಡಿಕೆ ಮಾಡದಲ್ಲೇ ಇರುವಂಥದ್ದನ್ನೇ ಒಳ್ಳೆಯದು. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರ್ತದೆ. ಸ್ನೇಹಿತರಿಂದ ಬೆಂಬಲ ದೊರೆಯುತ್ತದೆ. ದಾಂಪತ್ಯ ಜೀವನದಲ್ಲಿ ಉತ್ತಮ ಹೊಂದಾಣಿಕೆ ಎನ್ನುವಂಥದ್ದನ್ನು ಕಾಣ್ತೀರಿ. ಆರೋಗ್ಯದಲ್ಲಿ ನೋಡೋದಾದರೆ ನರಗಳಲ್ಲಿ ಒತ್ತಡ ಉಂಟಾಗ್ತದೆ, ಬಾಧೆಯುಂಟಾಗ್ತದೆ, ಕಾಲುಗಳಲ್ಲಿ ಆಯಾಸ ಉಂಟಾಗ್ತದೆ, ನಿದ್ರೆಯಲ್ಲಿ ವ್ಯತ್ಯಾಸ ಆಗೋ ಸಾಧ್ಯತೆಗಳಿರ್ತದೆ. ಆದರೆ ಯೋಗ, ಧ್ಯಾನ, ಪ್ರಾಣಾಯಾಮಗಳಲ್ಲಿ ಅಭ್ಯಾಸವನ್ನು ಇಟ್ಟುಕೊಂಡಂಥವರಿಗೆ
ಇದನ್ನು ಉತ್ತಮ ಫಲ ಲಭ್ಯವಾಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಪರಿಹಾರಕ್ಕಾಗಿ ತುಳಸಿ ದೇವಿಯ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿಮಾತು, ದಶಮಿ ತಿಥಿಯ ಕಾರ್ಯಸಿದ್ಧಿ, ವರ್ಯಾನ್ ಯೋಗದ ಗೌರವ ಮತ್ತು ಶನಿಯ ಅನುಗ್ರಹದಿಂದ ಇಂದು ಕುಂಭರಾಶಿಯವರಿಗೆ ಪ್ರಗತಿ, ಜನಪ್ರಿಯತೆ ಮತ್ತು ಉತ್ತಮ ಅವಕಾಶಗಳ ದಿನ ಇದಾಗಿರುತ್ತೆ. ಆದರೆ ಪರಿಗಯೋಗದ ಅಡೆತಡೆಗಳನ್ನು ತಾಳ್ಮೆಯಿಂದ ಎದುರಿಸಿದರೆ ಯಶಸ್ಸು, ಆರ್ಥಿಕ ಲಾಭ ಮತ್ತು ಸಮಾಜದಲ್ಲಿ ಉತ್ತಮ ಹೆಸರು ದೊರೆಯುತ್ತದೆ. ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.